ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯಾವ ರೀತಿಯ ಷೇರುಗಳಿಂದ ದೂರ ಇರಬೇಕು, ದೂರ ಇದ್ದು ಲಾಸ್ ಆಗುವಂತಹ ಚಾನ್ಸನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಂಬರ್ 1, ಗ್ರೋತ್ ರೇಟ್. ನಿಧಾನಗತಿಯಲ್ಲಿ ಬೆಳೆಯುತ್ತಿರುವ ಕಂಪನಿಗಳು ಹಾಗೆ ಕಂಪನಿಯ ಸೇಲ್ಸ್ ಅಥವಾ ಪ್ರಾಫಿಟ್ ಗ್ರೋತ್ ಪರ್ಸೆಂಟೇಜ್ನಲ್ಲಿ ಡಿಕ್ಲೈನ್ ಆಗ್ತಾ ಇರುತ್ತಲ್ಲ, ಈ ತರಹದ ಕಂಪನಿಗಳಿಂದ ತಾವು ದೂರ ಇರಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಗ್ರೋತ್ ರೇಟ್ ಆ್ಯನ್ಯುವಲಿ 15%ಗಿಂತ ಜಾಸ್ತಿ ಇರಬೇಕು. ಅಂದರೆ 15% CAGR ಅಂದರೆ ಏನು? ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಹೇಳಿ. ಸೊ 15%ನಲ್ಲಿ ಕಂಪನಿ ಪ್ರತಿ ವರ್ಷ ಗ್ರೋ ಆಗ್ತಾ ಇರಬೇಕು. ಲೈಕ್ ಕಂಪೇರ್ ಟು ಲಾಸ್ಟ್ ಇಯರ್ 15% ಜಾಸ್ತಿ ಆಗಿರಬೇಕು. ಕಂಪೇರ್ ಟು ದಿಸ್ ಇಯರ್, ನೆಕ್ಸ್ಟ್ ಇಯರ್ 15% ಜಾಸ್ತಿ ಆಗಿರಬೇಕು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ. ಆನಂತರ ಕಂಪನಿಯ ಡೌನ್ ಪರ್ಫಾರ್ಮೆನ್ಸ್ಗೆ ಎರಡು ರೀತಿಯ ಕಾರಣಗಳಿರುತ್ತೆ. ಸೊ ಒಂದು ಕಂಪನಿಯ ಇಂಟರ್ನಲ್ ರೀಸನ್ಸ್ ಅಂದರೆ ಕಂಪನಿಯ ಪೂರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಕಂಪನಿ ಬೇರೆ ಕಂಪನಿಗಳು ಕಂಪೇರ್ ಮಾಡಿದ್ರೆ, ಅಂದರೆ ಅದೇ ಸೆಕ್ಟರ್ನ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಗ್ರೋತ್ ಡಿಕ್ಲೈನ್ ಆಗ್ತಾ ಇದೆ. ಸೊ ಈ ರೀತಿಯ ಕಾರಣಗಳಿದ್ರೆ ಇದನ್ನು ಇಂಟರ್ನಲ್ ರೀಸನ್ಸ್ ಅಂತ ಕರೀತಾರೆ. ಸೊ ಈ ರೀತಿಯ ಕಾರಣಗಳಿದ್ರೆ ಸೊ ತಾವು ಎಕ್ಸಿಟ್ ಆಗ್ಬೋದು ಆ ಸ್ಟಾಕಿಂದ, ಅಥವಾ ಕಂಪನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಎಕ್ಸ್ಟರ್ನಲ್ ರೀಸನ್ ಅಂದರೆ ಏನು? ಸೊ ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಇವಾಗ ಗ್ಲೋಬಲ್ ರಿಸೆಷನ್ ನಡೀತಾ ಇದೆ. ಸೊ ನಾಟ್ ಜಸ್ಟ್ 1 or 2 IT ಕಂಪನೀಸ್, ಎಲ್ಲ IT ಕಂಪನೀಸ್ ಅಂದರೆ ಇಡೀ IT ಸೆಕ್ಟರೇ ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 80 to 90% ಆಫ್ ದ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ಹೀಗಾದಾಗ ಲೈಕ್ ಈ ಒಂದು ಫೇಸ್ ಆದಾಗ, ಈ ಥರ ಕ್ರಿಯೇಟ್ ಆದಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಾವೇನು ಚೆಕ್ ಮಾಡಬೇಕು? ಕಂಪನಿಯ ಇಂಟರ್ನಲ್ ರೀಸನ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಚೆಕ್ ಮಾಡಬೇಕಾಗತ್ತೆ. ಬೇರೆ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಈ ಒಂದು ಕಂಪನಿ ಗ್ರೋತ್ ಯಾಕೆ ಡಿಕ್ಲೈನ್ ಆಗ್ತಿದೆ ಅನ್ನುವಂತಹ ಕಾರಣವನ್ನು ತಿಳ್ಕೊಂಡು, ಸಪೋಸ್ ಇಂಟರ್ನಲ್ ರೀಸನ್ಗೆ ಏನಾರೋ ಇದ್ದರೆ ಕಂಪನಿಯಿಂದ ಎಕ್ಸಿಟ್ ಆಗಬೇಕಾಗತ್ತೆ, ಅಥವಾ ಕಂಪನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ 2, ಲೆಸ್ ಮಾರ್ಜಿನ್ ಅಥವಾ ವೋಲಟೈಲ್ ಮಾರ್ಜಿನ್. ಸೊ ರೀಸೆಂಟಾಗಿ ಒಂದು ಕಂಪನಿ ನೋಡ್ತಾ ಇದ್ದೆ, ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ ಹೇಳಿ. ಸೊ ಆ ಒಂದು ಕಂಪನಿಯ ಮಾರ್ಜಿನ್ ಜಸ್ಟ್ 1% ಇದೆ, ಅದು ಬಿಟ್ಟರೆ 0%ಗೂ ಕೂಡ ಹೋಗ್ಬಿಟ್ಟಿದೆ. ಸೊ ಇಂಥ ಲೋ ಮಾರ್ಜಿನ್ ಇರುವಂತಹ ಕಂಪನಿ, ಅಂದರೆ ಮಾರ್ಜಿನ್ ವಿಚ್ ಇಸ್ ಲೆಸ್ ದ್ಯಾನ್ 5% ಇರುವಂತಹ ಕಂಪನಿಗಳನ್ನ ಅವಾಯ್ಡ್ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು, ರಿಲಯನ್ಸ್ ಪವರ್ ಶೇರ್ನ ನಾನು ಹಾಕಿದ್ದೀನಿ ಇಲ್ಲಿ. ಸೊ ರಿಲಯನ್ಸ್ ಪವರ್ನ ಒಂದು ಮಾರ್ಜಿನ್ OPM ನೋಡ್ತಾ ಇದ್ರೆ ನೀವು, ಸೊ 35 ಇದೆ, 43 ಇದೆ, ಈಗ 15ಗೆ ಡೌನ್ ಆಗಿದೆ. ಸೊ ಈ ರೀತಿಯ ವೊಲಟೈಲ್ ಮಾರ್ಜಿನ್ OPM ಇರುವಂತಹ ಕಂಪನಿಗಳನ್ನ ತಾವು ಅವಾಯ್ಡ್ ಮಾಡಿದ್ರೆ ಬೆಟರ್. ನಂಬರ್ 3, ಅವಾಯ್ಡ್ ಸ್ಟಾಕ್ಸ್ ವಿತ್ ಹೈ ಫ್ಲಕ್ಚುಯೇಷನ್ಸ್. ಸೊ ಜಾಸ್ತಿ ವೊಲಟೈಲಿಟಿ ಇರುವಂತಹ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ವಿತೌಟ್ ಪ್ರಾಪರ್ ನಾಲೆಡ್ಜ್. ಸೊ ಪರ್ಸ್ನಲಿ ನಾನು ಮೆಟಲ್ ಇಂಡಸ್ಟ್ರಿ ಸ್ಟಾಕ್ಸ್ನ ಅವಾಯ್ಡ್ ಮಾಡ್ತೇನೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಟಾಟಾ ಸ್ಟೀಲ್ನ ಒಂದು ಸ್ಟಾಕ್ ಚಾರ್ಟ್ ಪ್ಯಾಟರ್ನ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಹೈಲಿ ಫ್ಲಕ್ಚುಯೇಟೆಡ್ ಪ್ರೈಸ್ ಇದೆ ಅಲ್ವಾ. ಸೊ ಇಂಥ ಪ್ರೈಸ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಜಾಸ್ತಿ ಫ್ಲಕ್ಚುಯೇಷನ್ಸ್ ಕಾಣ್ಬರುತ್ತೆ. ಸೊ ಹಾಗಾಗಿ ಪರ್ಸ್ನಲಿ ನಾನು ಇಂಥ ಸ್ಟಾಕ್, ಮೆಟಲ್ ಇಂಡಸ್ಟ್ರಿ ಸ್ಟಾಕ್ಸ್ ಆಗಿರ್ಬೋದು, ಆಯಿಲ್ ಇಂಡಸ್ಟ್ರಿ ಸ್ಟಾಕ್ಸ್ನ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದಿಲ್ಲ, ಅಥವಾ ಸಜೆಸ್ಟ್ ಕೂಡ ಮಾಡೋದಿಲ್ಲ, ನಾನು ಕೂಡ ಇನ್ವೆಸ್ಟ್ ಮಾಡೋದಿಲ್ಲ. ಓಕೆ. ನಂಬರ್ 4, ROE ಆ್ಯಂಡ್ ROCE. ಸೊ ರಿಟರ್ನ್ ಆನ್ ಈಕ್ವಿಟಿ ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಜನರಲಿ ಇದು 15%ಗಿಂತ ಜಾಸ್ತಿ ಇರಬೇಕು ಅಂತ ನಾನು ಹೇಳ್ತೇನೆ. ಸೊ ROE ಅಂದರೆ ಏನು? ಸೊ ROE ಇಸ್ ನಥಿಂಗ್ ಬಟ್ ಇಟ್ ಮೆಷರ್ಸ್ ದ ರಿಟರ್ನ್ಸ್ ಆನ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ. ಅಂದರೆ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಿರುವಂತಹ ಈಕ್ವಿಟಿ ಅಂದರೆ ಮೊತ್ತದಿಂದ ಕಂಪನಿ ಎಷ್ಟು ರಿಟರ್ನ್ಸ್ನ ಜನರೇಟ್ ಮಾಡ್ತಿದೆ ಅಂತ ಹೇಳಿ, ದಟ್ ಈಸ್ ROE. ROCE ಅಂದರೆ ಕಂಪನಿಯ ಸಾಲ ಹಾಗೆ ಈಕ್ವಿಟಿನ ಇನ್ಕ್ಲೂಡ್ ಮಾಡಿ ಕಂಪನಿ ಎಷ್ಟು ರಿಟರ್ನ್ಸ್ ತೆಗಿತಾ ಇದೆ ಅನ್ನುವಂಥದ್ದನ್ನು ROCE ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಸೊ ಅಷ್ಟೇ ಡಿಫ್ರೆನ್ಸ್ ROE ಮತ್ತು ROCE. ROEನಲ್ಲಿ ಜಸ್ಟ್ ಈಕ್ವಿಟಿ ಅಂದರೆ ಶೇರ್ ಹೋಲ್ಡರ್ಸ್ನ ಈಕ್ವಿಟಿ ಮೊತ್ತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ತೊಗೊಳುತ್ತೆ. ಆ್ಯಂಡ್ ROCEನಲ್ಲಿ ಕಂಪನಿ ಸಾಲ ಮಾಡಿರ್ತಲ್ಲ, ಡೆಪ್ಟ್ ತೊಗೊಂಡಿರ್ತಲ್ಲ, ಸೊ ಅದನ್ನು ಕೂಡ ಮೆಷರ್ ಮಾಡ್ತವೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ಮೆಷರ್ ಮಾಡ್ತಾರೆ. ಸೊ ಬೇಸಿಕಲಿ ROE ಮತ್ತು ROCE 15%ಗಿಂತ ಜಾಸ್ತಿ ಇರಬೇಕು. ಆ್ಯಂಡ್ ಎಸ್ಪೆಷಲಿ ಬ್ಯಾಂಕಿಂಗ್ ರಿಲೇಟೆಡ್ ಸ್ಟಾಕ್ಸ್ ಇರುತ್ತಲ್ಲ, ಫಿನಾನ್ಷಿಯಲ್ ರಿಲೇಟೆಡ್ ಸ್ಟಾಕ್ಸ್ ಗೆ ROCE ಕ್ಯಾಲ್ಕುಲೇಷನ್ಗೆ ತಗೊಳ್ಳಲ್ಲ, ಜಸ್ಟ್ ROE ಮಾತ್ರ ತಗೋತೀವಿ. ನಂಬರ್ 5, ಅವಾಯ್ಡ್ ಕಂಪನೀಸ್ ವಿತ್ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಗ್ರೇಟರ್ ದ್ಯಾನ್ 1. ಅಂದರೆ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ 1ಗಿಂತ ಜಾಸ್ತಿ ಇದ್ದರೆ ಅಂಥ ಕಂಪನೀಸ್ಗಳನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಇಲ್ಲೂ ಕೂಡ ಎಕ್ಸೆಪ್ಷನಲ್ ಇದೆ. ಸೊ ಒಂದು ಎಕ್ಸೆಪ್ಷನ್ ಯಾವುದಪ್ಪ ಅಂದರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್ ರಿಲೇಟೆಡ್ ಸ್ಟಾಕ್ಸು ಯೂಶಲಿ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಜಾಸ್ತಿ ಇರ್ತದೆ. ಆ್ಯಂಡ್ ಅದಾದ ನಂತರ ಒಳ್ಳೆ ರೆಪ್ಯೂಟೆಡ್ ಕಂಪನೀಸ್ ಇರ್ತದಲ್ಲ, ಲೈಕ್ ರಿಲಯನ್ಸ್, ಟಾಟಾ ಇಂಡಸ್ಟ್ರೀಸ್ ಇರುತ್ತಲ್ಲ, ಟಾಟಾ ಮೋಟರ್ಸ್ ಅಥವಾ ಟಾಟಾ ಅಂಡರಲ್ಲಿ ಬರುವಂತಹ ಗ್ರೂಪ್ಸು, ಒಳ್ಳೆ ರೆಪ್ಯೂಟೆಡ್ ಮ್ಯಾನೇಜ್ಮೆಂಟ್ ಇರುವಂತಹ ಸಂಸ್ಥೆಗಳ ಡೆಪ್ಟ್ ಕೂಡ ಜಾಸ್ತಿ ಇರುತ್ತೆ, ಕಂಪನಿ ರಿಸರ್ವ್ಸ್ಗಿಂತ ಸಾಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇಂಥ ಕಂಪನೀಸ್ಗಳು ಬಿಟ್ಟು ಬೇರೆ ಕಂಪನೀಸ್ಗಳ ಸಾಲ ರಿಸರ್ವ್ಸ್ಗಿಂತ ಜಾಸ್ತಿ ಇದ್ದರೆ ಅಂಥ ಕಂಪನೀಸ್ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೇನೆ.
ನಂಬರ್ 6, ಅವಾಯ್ಡ್ ಕಂಪನೀಸ್ ವಿತ್ ಫ್ರೀಕ್ವೆಂಟ್ ಚೇಂಜ್ ಆಫ್ ಲೀಡರ್ಶಿಪ್. ಸೊ ಕಂಪನಿಯ ಮ್ಯಾನೇಜ್ಮೆಂಟ್ನಲ್ಲಿ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಏನಾರೋ ಕಾಣ್ತಾ ಇದ್ರೆ ಅಂಥ ಕಂಪನೀಸ್ಗಳಿಗೆ ವಿಷನ್ ಹೋಗಿರುತ್ತೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಒಬ್ಬ ಗುಡ್ ಲೀಡರ್ ಆಗಿರಬೇಕು ಅಂದರೆ ಅವನು ಒಳ್ಳೆ ಎಕ್ಸ್ಪೀರಿಯನ್ಸ್ ಲೀಡರ್ ಆಗಿರಬೇಕು, ಅದೇ ಕಂಪನಿಯಲ್ಲಿ ಪಳಗೆ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಕಂಪನಿ ಆಗಾಗ ಲೈಕ್ ಡೈರೆಕ್ಟರ್ಸ್ ಅಥವಾ ಮ್ಯಾನೇಜರ್ಸ್ನ ಚೇಂಜ್ ಮಾಡ್ತಾ ಇದ್ರೆ ಸೊ ಆ ಒಂದು ಕಂಪನಿಯ ಒಂದು ಫೋಕಸ್ಸು ಚೇಂಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಇಂಥ ಕಂಪನಿಗಳ ಬಗ್ಗೆ ಎಚ್ಚರವಾಗಿರ್ಬೇಕು ನಾವು. ನಂಬರ್ 7, ಅವಾಯ್ಡ್ ಕಂಪನೀಸ್ ವಿತ್ ಇಲ್ಲೀಗಲ್ ಚಾರ್ಜ್ ಅಗೇನ್ಸ್ಟ್ ಇಟ್ಸ್ ಪ್ರೊಮೋಟರ್. ಅಂದರೆ ಕಂಪನಿಯ ಪ್ರೊಮೋಟರ್ ವಿರುದ್ಧವಾಗಿ ಏನಾದರೂ ಕ್ರಿಮಿನಲ್ ಚಾರ್ಜಸ್ ಇದೆಯಾ ಅಥವಾ ಇಲ್ಲೀಗಲ್ ಚಾರ್ಜಸ್ ಏನಾರೋ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ನಾವು. ಸಪೋಸ್ ಇಲ್ಲೀಗಲ್ ಚಾರ್ಜಸ್ ಏನಾರೋ ಇದ್ದರೆ ಅಂಥ ಪ್ರೊಮೋಟರ್ ಇರುವಂತಹ ಕಂಪನಿಯನ್ನು ಅವಾಯ್ಡ್ ಮಾಡೋದಾಗಿ ನಾನು ತಿಳಿಸ್ತೇನೆ. ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್ ದೋಸ್ ಕಂಪನೀಸ್. ಯಾಕಂದರೆ ಕಂಪನಿಯ ಪ್ರೊಮೋಟರೇ ಹಂಗಿರುವಾಗ ಸೊ ಕಂಪನಿ ಹೇಗೆ ಮುಂದೆ ಹೋಗೋಕ್ಕೆ ಚಾನ್ಸ್ ಇರುತ್ತೆ ಅಲ್ವಾ. ಸೊ ಕಂಪನಿ ಬೆಳೀತಾ ಇದ್ರೂ ಕೂಡ ಕಂಪನಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರಬೇಕು. ಸೊ ಹಾಗಾಗಿ ಇಂಥ ಕಂಪನೀಸ್ ಅವಾಯ್ಡ್ ಮಾಡಿದ್ರೆ ಬೆಟರ್. ನಂಬರ್ 8, ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟ್ರನ್ ಅಪ್ ಟ್ರೆಂಡ್ ಇದೆಯಾ ಅಂತ ಚೆಕ್ ಮಾಡಿ. ಸೊ ಅಪ್ ಟ್ರೆಂಡ್ ಇಲ್ಲ, ಫ್ಲಕ್ಚುಯೇಷನ್ಸ್ ಇತ್ತು ಅಂದರೆ ಅಂಥ ಕಂಪನೀಸ್ಗಳನ್ನ ಅವಾಯ್ಡ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅಂತ ಅಂದ್ಕೊಳ್ತೀನಿ. ಸಪೋಸ್ ನಿಮ್ಮ ಹತ್ರ ನಾಲೆಜ್ ಇಲ್ಲ ಜಾಸ್ತಿ ಅಂತ ಹೇಳಿದ್ರೆ ಇಂಥ ಲೈಕ್ ಫ್ಲಕ್ಚುಯೇಷನ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ಥರ ಫ್ಲಕ್ಚುಯೇಷನ್ಸ್ ಇರುವಂತಹ ಶೇರ್ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ. ನಂಬರ್ 9, ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಹಾಗೆ ಭಾರತೀಯ ಮ್ಯೂಚುವಲ್ ಫಂಡ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇದೆಯಾ ಅಂತ ಚೆಕ್ ಮಾಡಿ. ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಈ ಎರಡೂ ಕೂಡ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ತಮ್ಮ ಸ್ಟೇಕ್ನ ಇಟ್ಟಿರಬೇಕು ಕಂಪನೀಸ್ಗಳಿಗೆ. ಸಪೋಸ್ ಇಟ್ಟಿಲ್ಲ ಅಂತ ಅಂದರೆ ಅಂಥ ಕಂಪನಿಗಳನ್ನ ಅವಾಯ್ಡ್ ಮಾಡೋದು ಬೆಟರ್. ಸೊ ದಿಸ್ ಇಸ್ ಎಕ್ಸೆಪ್ಷನಲ್ ಫಾರ್ ಸ್ಮಾಲ್ ಕ್ಯಾಪ್ ಕಂಪನೀಸ್. ಸೊ ಸ್ಮಾಲ್ ಕ್ಯಾಪ್ ಕಂಪನಿನಲ್ಲಿ ಅಷ್ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ DII ಹಾಗೆ FIIs ಇನ್ವೆಸ್ಟ್ ಮಾಡಿರಲ್ಲ, ಒಳ್ಳೆ ಗ್ರೋತ್ ಕೊಡ್ತಾ ಇದ್ರು ಕೂಡ. ಬಟ್ ಇಟ್ ಈಸ್ ಎಕ್ಸೆಪ್ಷನ್ ಫಾರ್ ದೀಸ್ ಕಂಪನೀಸ್. ಬಟ್ ಬೇರೆ ಕಂಪನೀಸ್ ಅಂದರೆ ಜಾಸ್ತಿ ಕ್ಯಾಪ್ ಇರುವಂತಹ ಕಂಪನೀಸ್ಗಳಿಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ತೀರಾ ಕಡಿಮೆ ಇದ್ದರೆ ಅಂಥ ಕಂಪನೀಸ್ಗಳನ್ನ ಅವಾಯ್ಡ್ ಮಾಡೋದು ಬೆಟರ್. ಸೊ ಇದಾಗಿತ್ತು ಯಾವ ಷೇರುಗಳನ್ನ ತಾವು ಅವಾಯ್ಡ್ ಮಾಡಬೇಕು ಅನ್ನುವಂತಹ ಕಿರು ಮಾಹಿತಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.